ಮೇ ತಿಂಗಳು ಅಂತ್ಯವಾಗ್ತಾ ಇದ್ದಂತೆ ಜೂನ್ 1ರಿಂದ ಹಲವು ಮಹತ್ವದ ಹಣಕಾಸು ಹಾಗೂ ದೈನಂದಿನ ಬಳಕೆಯ ನಿಯಮಗಳಲ್ಲಿ ಬದಲಾವಣೆಗಳು ಜಾರಿಗೆ ಬರಲಿವೆ. ಪ್ಯಾನ್ ಕಾರ್ಡ್, ಎಲ್ಪಿಜಿ ಸಿಲಿಂಡರ್ ದರ, ಯುಪಿಐ ಪಾವತಿ ನಿಯಮಗಳು, ಎಟಿಎಂ ಶುಲ್ಕ, ರೈಲ್ವೆ ಸೇವೆಗಳು ಹಾಗೂ ಸೌರ ಫಲಕಗಳ ನಿಯಮಗಳಲ್ಲಿ ಬದಲಾವಣೆಯಾಗುವಂತಹ ಸಾಧ್ಯತೆ ಇದ್ದು, ಇವು ಜನಸಾಮಾನ್ಯರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಂಬರ್ 1, ಯುಪಿಐ ಪಾವತಿ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ. ಎನ್ಪಿಸಿಐ ಯುಪಿಐ ವಂಚನೆ ತಡೆಯೋಕೆ ಹೊಸ ನಿಯಮ ಜಾರಿಗೆ ತರೋಕೆ ಮುಂದಾಗಿದೆ. ಜೂನ್ 30, 2026ರಿಂದ ಎಲ್ಲ ಯುಪಿಐ ಆಪ್ಗಳಲ್ಲಿ ಈಗ ಹಣ ವರ್ಗಾವಣೆ ಮಾಡುವ ಮೊದಲು ಬ್ಯಾಂಕ್ನಲ್ಲಿ ನೋಂದಾಯಿತ ನಿಜವಾದ ಫಲಾನುಭವಿಯ ಹೆಸರನ್ನ ಮಾತ್ರ ಪ್ರದರ್ಶಿಸಬೇಕಾಗುತ್ತೆ. ಇದರಿಂದಾಗಿ ಕ್ಯೂಆರ್ ಕೋಡ್ ಅಥವಾ ಬಳಕೆದಾರರು ಹಾಕಿದಂತಹ ಹೆಸರಿನ ಬದಲು ಪರಿಶೀಲಿತ ಹೆಸರು ಕಾಣಿಸಲಿದೆ. ಈ ಕ್ರಮದಿಂದ ನಕಲಿ ಹೆಸರುಗಳ ಮೂಲಕ ನಡೆಯುವಂತಹ ಯುಪಿಐ ವಂಚನೆ ಕಡಿಮೆಯಾಗುವಂತಹ ನಿರೀಕ್ಷೆ ಇದೆ. ನಂಬರ್ 2, ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಸಾಧ್ಯತೆ. ಪ್ರತಿ ತಿಂಗಳ ಮೊದಲ ದಿನದಂದೇ ತೈಲ ಕಂಪನಿಗಳು ಎಲ್ಪಿಜಿ ಹಾಗೂ ಸಿಎನ್ಜಿ ದರಗಳನ್ನು ಪರಿಷ್ಕರಿಸಬಹುದು. ಈಗಾಗಲೇ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದ್ದು, ದೆಹಲಿಯಲ್ಲಿ ಅದರ ಬೆಲೆ 3,071.50ಗೆ ತಲುಪಿದೆ. ಆದರೆ 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ದರ ಏರಿಕೆಯಿಂದ ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚುವರಿ ಹೊರೆ ಬೀಳುವಂತಹ ಸಾಧ್ಯತೆ ಇದೆ. ನಂಬರ್ 3, ರೈಲ್ವೆ ಮಾರ್ಗ ಹಾಗೂ ವೇಳಾಪಟ್ಟಿಯಲ್ಲಿ ಬದಲಾವಣೆ. ಭಾರತೀಯ ರೈಲ್ವೆ ಜೂನ್ ತಿಂಗಳಲ್ಲಿ ಪ್ರಮುಖ ತಾಂತ್ರಿಕ ಕಾಮಗಾರಿ ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 77 ರೈಲುಗಳನ್ನು ರದ್ದುಪಡಿಸಿದೆ. ಹಲವು ಸೂಪರ್ ಫಾಸ್ಟ್ ಮತ್ತು ಡುರಾಂಟೋ ರೈಲುಗಳ ಮಾರ್ಗ ಹಾಗೂ ವೇಳಾಪಟ್ಟಿಯಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳ ಪ್ರಯಾಣಿಕರಿಗೆ ಇದರ ಪರಿಣಾಮ ಬೀರಲಿದೆ. ಇನ್ನು ಪ್ರಯಾಣಕ್ಕೂ ಮೊದಲು ರೈಲು ಸ್ಥಿತಿ ಪರಿಶೀಲಿಸುವುದು ಪ್ರಯಾಣಿಕರಿಗೆ ಸಲಹೆಯನ್ನ ನೀಡಲಾಗಿದೆ. ನಂಬರ್ 4, ಪಾನ್ ಕಾರ್ಡ್ ನಿಯಮಗಳಲ್ಲಿ ಪರಿಷ್ಕರಣೆ. ಹೊಸ ಆದಾಯ ತೆರಿಗೆ ನಿಯಮಗಳ ಅಡಿಯಲ್ಲಿ ಪಾನ್ ಕಾರ್ಡ್ಗೆ ಈಗ ಸಂಬಂಧಿಸಿದಂತಹ ಹಲವು ನಿಯಮಗಳನ್ನು ಬದಲಾಯಿಸಲಾಗಿದೆ. ಹಿಂದೆ 50,000ಕ್ಕಿಂತ ಹೆಚ್ಚಿನ ನಗದು ಠೇವಣಿಗೆ ಪಾನ್ ಕಡ್ಡಾಯವಾಗಿದ್ರೆ ಈಗ ಆ ನಿಯಮವನ್ನ ತೆಗೆದುಹಾಕಲಾಗಿದೆ. ಆದರೆ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ನಿಯಮಗಳನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿಸಲಾಗಿದೆ. ಇನ್ನು ಮುಂದೆ 45 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿ ವ್ಯವಹಾರ, ಉಡುಗೊರೆ ಪತ್ರ ಹಾಗೂ ಜಂಟಿ ಅಭಿವೃದ್ಧಿ ಒಪ್ಪಂದಗಳಿಗೆ ಪಾನ್ ಕಡ್ಡಾಯವಾಗಲಿದೆ. ಇನ್ನು ಹಳೆಯ ಫಾರ್ಮ್ 60 ಬದಲಿಗೆ ಹೊಸ ಫಾರ್ಮ್ 97 ಜಾರಿಗೆ ತರಲಾಗಿದೆ. ನಂಬರ್ 5, ಸೌರ ಫಲಕಗಳಿಗೆ ಹೊಸ ಎಎಲ್ಎಂಎಂ ನಿಯಮ. ಜೂನ್ 1ರಿಂದ ಸೌರ ಫಲಕಗಳಿಗೆ ಈಗ ಸಂಬಂಧಿಸಿದಂತಹ ಹೊಸ ಎಎಲ್ಎಂಎಂ ನಿಯಮ ಜಾರಿಗೆ ಬರಲಿದೆ. ಇನ್ನು ಮುಂದೆ ಸರ್ಕಾರದ ಯೋಜನೆಗಳು ಹಾಗೂ ಸಬ್ಸಿಡಿ ಯೋಜನೆಗಳಿಗೆ ಎಎಲ್ಎಂಎಂ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿರುವಂತಹ ಸೌರ ಮಾಡ್ಯೂಲ್ ಹಾಗೂ ಕೋಶಗಳನ್ನು ಮಾತ್ರ ಬಳಸಲಾಗಬೇಕಾಗುತ್ತೆ. ಇನ್ನು ಹೊಸ ನಿಯಮಗಳಿಂದ ಸೌರ ಫಲಕಗಳ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದ್ರೂ ಕೂಡ ದೇಶೀಯ ಉತ್ಪಾದನೆ ಮತ್ತು ಗುಣಮಟ್ಟಕ್ಕೆ ಉತ್ತೇಜನ ಸಿಗಲಿದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಂಬರ್ 6, ಎಟಿಎಂ ನಗದು ವಹಿವಾಟ ಶುಲ್ಕ ಹೆಚ್ಚಳ ಸಾಧ್ಯತೆ. ಹಲವು ಬ್ಯಾಂಕ್ಗಳು ಈಗಾಗಲೇ ಎಟಿಎಂ ವಹಿವಾಟು ಮತ್ತು ನಗದು ಹಿಂಪಡೆಯುವಿಕೆ ನಿಯಮಗಳಲ್ಲಿ ಬದಲಾವಣೆಯನ್ನ ಮಾಡಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ಉಚಿತ ಎಟಿಎಂ ಮಿತಿಯಲ್ಲಿ ಯುಪಿಐ ಎಟಿಎಂ ನಗದು ಹಿಂಪಡೆಯುವಿಕೆಯನ್ನ ಸೇರಿಸಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಲವು ಡೆಬಿಟ್ ಕಾರ್ಡ್ಗಳನ್ನು ದೈನಂದಿನ ನಗದು ಮಿತಿಯನ್ನ ಕಡಿಮೆ ಮಾಡಿದೆ. ಅದೇ ರೀತಿ ಹಲವು ಬ್ಯಾಂಕ್ಗಳು ಎಫ್ಡಿ ಬಡ್ಡಿ ದರಗಳನ್ನ ಕೂಡ ಪರಿಷ್ಕರಿಸಿರುವುದರಿಂದ ಜೂನ್ನಲ್ಲಿ ಮತ್ತಷ್ಟು ಬದಲಾವಣೆಗಳ ಸಾಧ್ಯತೆ ಇದೆ. ಹಾಗಾದ್ರೆ ಗ್ರಾಹಕರು ಏನ್ ಮಾಡಬೇಕು? ಜೂನ್ 1ರಿಂದ ಜಾರಿಗೆ ಬರಲಿರುವಂತಹ ಈ ಹೊಸ ನಿಯಮಗಳು ನಿಮ್ಮ ದಿನನಿತ್ಯದ ಹಣಕಾಸು ವ್ಯವಹಾರಗಳ ಮೇಲೆ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇರೋದ್ರಿಂದ ಬ್ಯಾಂಕ್ ಅಧಿಸೂಚನೆಗಳು, ರೈಲ್ವೆ ಮಾಹಿತಿ ಹಾಗೂ ಡಿಜಿಟಲ್ ಪಾವತಿ ಅಪ್ಡೇಟ್ಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅಗತ್ಯವಾಗಿದೆ.